ಎಲ್ಲರಿಗೂ 28ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದೇಶಾದ್ಯಂತ ಇವತ್ತು ಏನು ನಮಗೆ ಸ್ವತಂತ್ರ ಸಿಕ್ಕಿ 78 ವರ್ಷಗಳಾಗಿವೆ. ಆ ಒಂದು ವಿಚಾರವಾಗಿ ಇಡೀ ದೇಶಾದ್ಯಂತ ಎಲ್ಲ ಕಡೆಯೂ ಹಳ್ಳಿಯಿಂದ ಹಿಡಿದು ದಿಲ್ಲಿಯವರೆಗೆ ಇವತ್ತು ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವಂಥ ಕೆಲಸ ಆಗ್ತಾಯಿದೆ. ಇವತ್ತಿನ ದಿನ ವಿಶೇಷವಾಗಿ ನಮ್ಮ ದೇವಸಗಯಮ್ಮ ಅವರ ಮುಖಾಂತರ ಮತ್ತು ನಮ್ಮ ಮುಂದಿನ BBMP ಸದಸ್ಯರಾಗಿ ನಿಲ್ಲಲಿರುವ ನಮ್ಮ ಮಂಜುನಾಥ್ ಅವರ ಮುಖಾಂತರ ಇಲ್ಲಿ ಸುಮಾರು 100 ಜನಕ್ಕೆ ಕಣ್ಣಿನ ಒಂದು ಏನು ಕಣ್ಣು ದೃಷ್ಟಿ ಇಲ್ದಿರೋರಿಗೆ ಮತ್ತು ಕಣ್ಣಿನ ಒಂದು ಆಪರೇಷನ್ಗಳನ್ನ ಫ್ರೀಯಾಗಿ ಮಾಡಿಸುವಂಥ ಕೆಲಸಗಳನ್ನ ಮಾಡಿ ಇವತ್ತು 100 ಜನಕ್ಕೆ ಇವರು ಕನ್ನಡಿಗಳನ್ನು ಕೊಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ವರ್ಷವೂ ನಮ್ಮ ದೇವಸಗಯಮ್ಮ ಅವರ ಮುಖಾಂತರ ಇಲ್ಲಿ ಪ್ರತಿ ವರ್ಷವೂ ಕೂಡ ಅವ್ರದ್ದೇ ಆದಂಥ ಒಂದು ಟ್ರಸ್ಟ್ನ ಇಟ್ಕೊಂಡು ಈಗ ನಮ್ಮ ಸಂಘಟನೆಯ ಜೊತೆಗೆ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ನಮ್ಮ ಮಂಜುನಾಥ್ ಅವರು ಒಂದು ಕೈ ಜೋಡಣೆ ಇದೆ. ಅದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇವತ್ತು ನಮ್ಮ ಏನು ಈ ವಿವೇಕ್ ನಗರ್ ಮಾತ್ರ ಅಲ್ಲ, ನಿಮ್ಗೆ ಗೊತ್ತಿರೋವಂಥದ್ದು ಇಡೀ ದೇಶದಲ್ಲಿ ಪ್ರತಿ ಒಂದು ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಹಳ್ಳಿಗಳ ಮಟ್ಟದಲ್ಲಿ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವುಗಳು ಇಲ್ಲಿ ಬಡವರಿಗೆ ಏನಾದರೂ ಒಂದು ಸಹಾಯ ಮಾಡೋ ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡು ನಾವು ಇವತ್ತು ಒಂದು ಹಬ್ಬವನ್ನು ಸ್ವಾತಂತ್ರ್ಯ ದಿನಾಚರಣೆಯನ್ನು ಈ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಾಬಾ ಸಾಹೇಬರ ಒಂದು ಸಂಘಟನೆ ಹೆಸರಲ್ಲಿ ಇವತ್ತು 100 ಜನರಿಗೆ ಅನುಕೂಲ ಆಗ್ತಾರೆ ಅಂತ ಕೆಲಸ ಆಗ್ತಿರೋದಕ್ಕೆ ನಿಜವಾಗ್ಲೂ ದೇವಸಗಯಮ್ಮ ಮತ್ತು ಮಂಜುನಾಥ್ ಅವ್ರಿಗೆ ನಾನು ಥ್ಯಾಂಕ್ಸ್. ವಿಶ್ ಯು ಹ್ಯಾಪಿ 78 ಇಂಡಿಪೆಂಡೆನ್ಸ್ ಡೇ. ಇವತ್ತು ರಿಲಿಜನ್ ಅಂತ ಹೋದರೆ ಇಂದು ಅವರು ಫೆಸ್ಟಿವಲನ್ನು ಚೆನ್ನಾಗಿ ಮಾಡೋದು. ಕ್ರಿಶ್ಚಿಯನ್ ಅಂದರೆ ಕ್ರಿಸ್ಮಸ್ಸು, ಮುಸ್ಲಿಮ್ ಅಂದರೆ ಅವ್ರ ಹಬ್ಬನ ಮಾಡೋ ವಿಚಾರಣೆ. ಬಟ್ ಇದು ನಮ್ಮೂರ ಹಬ್ಬ ಅಂತ ಹೇಳಿದ್ರೆ ನಮ್ಮ ಟೋಟಲ್ ಇಂಡಿಯಾ, ಯಾವ ಕ್ಯಾಸ್ಟ್ ಆಗಿರಲಿ, ಯಾವ ರಿಲಿಜನ್ ಆಗಿರಲಿ, ಪ್ರತಿಯೊಬ್ಬರು ಇಂಡಿಯನ್ ಸಿಟಿಸನ್ ಆಗಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡೋದ್ರಿಂದ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಇವತ್ತು ನಮಗೆ ಬಾರ್ಡ್ರ್ನಲ್ಲಿರೋ ಆರ್ಮಿಗೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಇವತ್ತು ಯಾರು ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡೋದು, ದೇಶಕ್ಕೋಸ್ಕರ ಯಾವ ಒಂದು ಸೇವೆ ಮಾಡ್ತಾರೆ ಅವ್ರಿಗೂ ಇವತ್ತು ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಸೊ ಇವತ್ತು ಈ NGV ಹತ್ರ ಕೋರಮಂಗಲದಲ್ಲಿ ಈ ಥರ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡೋದ್ರಿಂದ ನಮ್ಮ ಇವರು ಮಂಜು ಮತ್ತು ನಮ್ಮ ಸ್ಟೇಟ್ ಲೀಡರ್ ಆದ MM ರಾಜು ಅವ್ರಿಗೂ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬ ಸಂತೋಷ. ಆದ್ರೂ ನಾವು ಮದರ್ ತೆರೇಸಾ ಫೌಂಡೇಶನ್ಗೆ ಫೌಂಡರ್ ಪ್ರೆಸಿಡೆಂಟ್ ಆಗಿದ್ದರೂ ಜೊತೆಗೆ ಇದರ ದಲಿತ ಸಂಘಟನೆಯಲ್ಲಿ ನಾನು ಒಂದು ರಾಜ್ಯ ಉಪಾಧ್ಯಕ್ಷರಾಗಿರೋದನ್ನ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಇವತ್ತು ಇಡೀ ಬೆಂಗಳೂರು ಅಂತ ಇಲ್ಲ, ಇಡೀ ಇಂಡಿಯಾದಲ್ಲಿನೂ ಎಲ್ಲ ಪ್ರತಿಯ ಮುಸ್ಲಿಮ್ ಇರಲಿ, ಯಾವ ಒಂದು ಲ್ಯಾಂಗ್ವೇಜ್ ಮಾತಾಡಲಿ, ಅದು ಮರಾಠಿ ಇರಲಿ, ಹಿಂದಿ, ಕನ್ನಡ, ಯಾವ ಒಂದು ಭಾಷೆ ಮಾತಾಡಿದ್ರು ಇವತ್ತು ಟೋಟಲ್ ಇಂಡಿಯಾ ಬಂದುಬಿಟ್ಟು ಅದೊಂದು ದೊಡ್ಡ ಫೆಸ್ಟಿವಲ್ಲು ಇವತ್ತು ನಮ್ಮ ದೇಶದಲ್ಲಿ ಮಾಡ್ತಾ ಇರುವಾಗ ಇವತ್ತು ನಮ್ಮ ಮಕ್ಕಳು ನಾವು ಇವತ್ತು ಬಿಟ್ಟು ಹೋಗಿರೋದು ಯಾವುದಿದ್ರೂ ಇವತ್ತು ಯಾರ್ಯಾರು ಇಲ್ಲಿ ಸೇರ್ಕೊಂಡಿದ್ದಾರೆ ಎಲ್ಲ ಪ್ರತಿಯೊಂದು ಮಕ್ಕಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಥರ ಕಾರ್ಯಕ್ರಮ ವರ್ಷಕ್ಕೆ ಮಾಡ್ತಾ ಇರಬೇಕು. ಮಾಡಿದ್ರೇ ನಮ್ಮ ಇಂಡಿಯಾ ಏನಂತ ಬೇರೆ ದೇಶಕ್ಕೂ ಗೊತ್ತಾಗುತ್ತೆ. ಇಂಡಿಯಾದಲ್ಲಿ ಇವತ್ತು ಒಗ್ಗಟ್ಟಾಗಿದ್ದಾರೆ, ಯಾವ ಒಂದು ಜಾತಿ ವೇತನ, ಯಾವ ಒಂದು ಮತ ಯಾವುದಿಲ್ಲ, ಆಲ್ ಈಕ್ವಲ್ ಅಂತ ಇವತ್ತು ನಾವು ಮಾಡ್ತಾ ಇರೋದು. ನಾವು ಇವತ್ತು ದಲಿತ ಸಂಘಟನೆಯಿಂದ ಇವತ್ತು ಸುಮಾರು ನಾವು 106 ಕನ್ನಡಕ್ಕಾಗಿ ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದರಿಂದ ನಮಗೆ ತುಂಬ ಸಂತೋಷ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫಾರ್ ಯು ಅಂಡ್ ಆಲ್.